ನಾನು ಅಪ್ಪು ಫ್ಯಾನ್ ಅಲ್ವಂತಪ್ಪ, ನಾನು ಅಪ್ಪು ಫ್ಯಾನ್ ಅಲ್ವಂತ. ಈ ವಿಡಿಯೋ ನೀವು ಪೂರ್ತಿ ನೋಡಿದಾಗ ನಿಮ್ಗೆ ಲಾಸ್ಟಲ್ಲಿ ಕ್ಲೈಮ್ಯಾಕ್ಸ್ ಟಚ್ ಇದೆಯಲ್ಲ, ಆ ಕ್ಲೈಮ್ಯಾಕ್ಸ್ ಟ್ವಿಸ್ಟೇ ಒಂಥರ ಮೂವಿ ಟೈಪ್ ಇರುತ್ತೆ. ಕರೆಕ್ಟಾಗಿ ನೋಡಿ ವಿಡಿಯೋ ಪೂರ್ತಿ. ನಿನ್ನೆ ಬೆಳಿಗ್ಗೆ ನಂಗೆ ಒಂದು ಫೋನ್ ಕಾಲ್ ಬಂದಿತ್ತು. ಫೋನ್ ಕಾಲ್ ಬಂದಂಗೆ ನೆತ್ತಿದಾಗ ಅವ್ರೇನು ಹೇಳಿದ್ರೆ, ಬ್ರೋ ನಿಮ್ಮ ನಂಬರ್ ನನಗೆ PRK ಆಡಿಯೋಯಿಂದ ಸಿಕ್ತು, ಸೊ ನೀವು ಅಪ್ಪು ಫ್ಯಾನ್ ಅಲ್ವಂತೆ, ನಿಮ್ಮ ಮೇಲೆ ಆ್ಯಕ್ಷನ್ ತೊಗೊಳ್ಳಿ ಅಂತೇನೋ ಹೇಳ್ತಾ ಇದ್ರು ಅಂತ ಹೇಳಿದ್ರು. ನಾನು ಅಪ್ಪು ಫ್ಯಾನ್ ಅಲ್ವಾ, PRK ಆಡಿಯೋಗೆ ನನ್ನ ನಂಬರ್ ಹೆಂಗೆ ಸಿಕ್ತು, ನಿನಗೆ ನನ್ನ ನಂಬರ್ ಹೆಂಗೆ ಕೊಟ್ಟರು ಅಂತ ನನಗೆ ಶಾಕ್ ಆಗ್ಬಿಡ್ತು. ಫಸ್ಟ್ ಆಫ್ ಆಲ್ ಫಸ್ಟ್ ರಿಯಾಕ್ಷನ್ ಬಂದ್ಬಿಟ್ಟು ಯಾವ್ದು ಗುರು ಇವೆಲ್ಲ ಅಂತು. ನೆಕ್ಸ್ಟ್ ಬಂದು PRK ಆಡಿಯೋನಾ, ನಮ್ಮ ಅಪ್ಪು ಬಸ್ ಚಾನಲ್ ಅಲ್ವಾ ಅದು, ಅವ್ರು ನಾನು ಅಪ್ಪು ಬಸ್ ಫ್ಯಾನ್ ಅಲ್ಲ ಅಂತ ಹೇಳ್ಬಿಟ್ರಾ ಅಂತ ಒಂಥರ ಬೇಜಾರು, ಒಂಥರ ಡಿಪ್ರೆಷನ್, ಒಂಥರ ಬೇಜಾರಾಗ್ಬಿಡ್ತು. ನಾನು ಅಪ್ಪು ಫ್ಯಾನ್ ಅಲ್ಲ ಅಂತ ಅಪ್ಪು ಬಸ್ ಹೇಳ್ಬಿಟ್ರಾ, ಒಂಥರ ತಡ್ಕೊಳಕ್ಕಾಗಲಿಲ್ಲ ಬೇಜಾರು. ಒಂಥರ ಬೆಳಿಗ್ಗೆಯಿಂದ ರಾತ್ರಿ ತಿನ್ನಲೇ ಇಲ್ಲ ನಾನು, ಕರೆಕ್ಟಾಗಿ ಅನ್ನ ಕೂಡ ಸೇರಲಿಲ್ಲ ನನಗೆ. ಹಿಂಗಿರೋ ನನ್ನ ತಲೆ ಓಡಲಿಲ್ಲ ಗುರು, ತಲೆ ಓಡಲಿಲ್ಲ ಅಷ್ಟೇ ರಾತ್ರಿವರೆಗೂ. ಮತ್ತೆ ರಾತ್ರಿ ಒಂದು ಥಾಟ್ ಬಂತು, ನಿಜವಾಗ್ಲೂ PRK ಆಡಿಯೋನೇನಾ ಅಂತ ಇದು ಡೌಟ್ ಬಂತು. ಅವಾಗ ಏನು ಮಾಡಿದೆ, PRK ಆಡಿಯೋನ ಸರ್ಚ್ ಮಾಡಿದೆ ಇನ್ಸ್ಟಾಗ್ರಾಮಲ್ಲಿ. ಬಿಕಾಸ್ ನಾನು ನೋಡಿದೆ ಸ್ಕ್ರೀನ್ಶಾಟಲ್ಲಿ ಯಾವ ಅಕೌಂಟ್ ನೋಡಿದೆ. ಸೊ PRK.audio ಅಂತಿತ್ತು. ಸೊ ಕರೆಕ್ಟಾಗಿ ಅನಿಸ್ತು, ಒಫಿಷಿಯಲ್ ಥರನೇ ಅನಿಸ್ತು. ಬಟ್ ಇಟ್ ಹ್ಯಾಡ್ ಓನ್ಲಿ 335 ಫಾಲೋವರ್ಸ್. ನೆಕ್ಸ್ಟ್ ಏನು ಮಾಡಿದೆ, PRK ಪ್ರೊಡಕ್ಷನ್ ಸರ್ಚ್ ಮಾಡಿದೆ. ಬಿಕಾಸ್ PRK ಪ್ರೊಡಕ್ಷನ್ ಅದು ಇದೆ. ಸೊ ಅದು ನೋಡಿದ್ರೆ 9,000+ ಫಾಲೋವರ್ಸ್ ಇದ್ದರು. ಸೊ ನಾನೇನು ಮಾಡಿದೆ, ನಮ್ಮ ಪವರ್ ಹೌಸ್ ಅಕೌಂಟಿಂದ, ಇನ್ಸ್ಟಾಗ್ರಾಮಲ್ಲೊಂದು ಅಕೌಂಟ್ ಇದೆ, ಸೊ ನಮ್ಮ ಪವರ್ ಹೌಸ್ ಅಕೌಂಟಿಂದ ಟೆಕ್ಸ್ಟ್ ಮಾಡಿದೆ PRK ಪ್ರೊಡಕ್ಷನ್ಸ್ಗೆ. ಟೆಕ್ಸ್ಟ್ ಮಾಡಿಬಿಟ್ಟು ಬ್ರೋ ಅಂದಿಲ್ಲ, ಸರ್ ಅಂದೆ. ಒಬ್ವಿಯಸ್ಲಿ ಸ್ಕ್ರೀನ್ಶಾಟ್ ಹಾಕ್ತೀನಿ ನೋಡಿ. ಆಯ್ತು ಸರ್, ಇದು ಈ ಥರ ಒಂದು ಅಕೌಂಟ್ ಇದೆ, ಸೊ ಇದು ನಿಜಾನಾ ಇಲ್ಲ ಫೇಕಾ ಅಂತ ಕೇಳಿದೆ. ರಾತ್ರಿ ಅವ್ರು ರಿಪ್ಲೈ ಮಾಡಿಲ್ಲ. ರಾತ್ರಿ ಎಲ್ಲ ಇದೇ ಗುಂಗಲ್ಲೇ ಮಲ್ಕೊಂಡೆ ಬೇಜಾರಲ್ಲಿ. ನಾವು ಅಪ್ಪೋಸ್ ಹೇಳ್ಬಿಟ್ಟೆನೋ, ಅಯ್ಯೋ ಚಾನಲ್ ಡಿಲೀಟ್ ಮಾಡಿಬಿಡ್ತೀನಿ. ಬಿಕಾಸ್ ಅದಂಗೆ ಇವಾಗ ಒಬ್ಬ ಹೀರೋ ಬಂದ್ಬಿಟ್ಟು ನಿನ್ನ ಫ್ಯಾನ್ ಅಲ್ಲ, ನಿನ್ನ ಅನ್ಫಿಟ್ ಅಂದ್ಬಿಟ್ರೆ ನೀವು ಒಂಥರ ಆ ಥರ ಬಂದುಬಿಡುತ್ತೆ ತಲೆಗೆ. ಇಷ್ಟೆಲ್ಲ ಮಾಡಿ ವೇಸ್ಟೇ, ದಿನ ಬಂದು ವಿಡಿಯೋ ಮಾಡ್ತೀನಿ, ಸ್ವಲ್ಪ ಪ್ರಮೋಷನ್ ಮಾಡ್ತೀನಿ, ನನಗೆ ಹತ್ರ ಹೇಳ್ಬಿಟ್ರಾ ಅಂತ ಒಂಥರ ಇದಾಗ್ಬಿಡುತ್ತೆ. ಅವಾಗ ನಾನು ಅಂದ್ಕೊಂಡೆ ಚಾನಲ್ ಡಿಲೀಟೇ ಮಾಡ್ಬಿಡೋಣ, ಸುಮ್ಮನೆ ಯಾಕೆ ವೇಸ್ಟ್ ಮಾಡಿಬಿಟ್ಟು ವೇಸ್ಟ್. ನಮ್ಮ ಬಾಸ್ಗೆ ನಾನು ಇಷ್ಟ ಇಲ್ಲ ಅಂದಾಗ ವೇಸ್ಟ್ ಅಂದ್ಕೊಂಡು ನಾನು ಅಂದ್ಕೊಂಡಿದ್ದೆ. ಬಟ್ ಬೆಳಿಗ್ಗೆ ಎದ್ದು ನೋಡಿದಾಗ ಅವ್ರ ರಿಪ್ಲೈ ಇದು, ಇಟ್ ಈಸ್ ಫೇಕ್. ಆವಾಗ ನನಗೊಂಥರ ರಿಲೀಫ್. ನನ್ನ ಮಕ್ಕಳು, ಬಡ್ಡಿ ಮಕ್ಕಳು, ಏಟರ್ಸ್ ಬೆಳ್ಕೊಂಡವ್ರಿಗೂ ಬೆಳ್ಕೊಳೋದಕ್ಕಿಂತ ಸ್ಮಾರ್ಟ್ ಆಗಿಬಿಟ್ಟವ್ರೆ. ಸ್ಮಾರ್ಟ್ ಕ್ಯೂಟ್ ಬಾಯ್ಸ್. ಈ ಚೈಲ್ಡ್ ನನ್ನ ಮಕ್ಕಳಿಗೆಲ್ಲ ಅದು ಯಾರು ಸೋಷಿಯಲ್ ಮೀಡಿಯಾಗಳು ಕೊಡ್ತಾರೆ ನನಗಂತೂ ಗೊತ್ತಾಗ್ತಾ ಇಲ್ಲ ಗುರು. ಒಂದು ಏಜ್ ಲಿಮಿಟ್ ಇರಬಾರ್ದಾ? ಈ ಥರ ಚಿಲ್ಡ್ರನ್ ನನ್ನ ಮಕ್ಕಳಿಗೆಲ್ಲ ಕೊಟ್ಬಿಡ್ತವ್ರೆ. ಫಸ್ಟ್ ಆಫ್ ಆಲ್ ಫೇಕ್ ಅಕೌಂಟ್ ಮಾಡೋದೇ ತಪ್ಪು. ಅದ್ರ ಮೇಲೆ ಫೇಕ್ ಅಕೌಂಟ್ ಮಾಡಿಕೊಂಡು ಫೇಕ್ ಮೆಸೇಜಸ್ ಬೇರೆ, ನಾನು ಅಪ್ಪು ಫ್ಯಾನ್ ಅಲ್ಲ ಅಂತ. ಅದು ಯಾರಿಗೆ? ಚಿಕ್ಕವ್ರಿಗಲ್ಲ, ದೊಡ್ಡವ್ರಿಗೆ. ನಾಚಿಕೆ ಮಾನ ಮರ್ಯಾದೆ ಸ್ವಲ್ಪ ಅದು ಇರ್ಬೇಕು ನಿನ್ನ ಬಾಯಿ ಇದರಲ್ಲಿ. ಫಸ್ಟ್ ಆಫ್ ಆಲ್ ಇದೆಯೋ ಅಲ್ಲೋ ನಿಂಗೆ ಫಸ್ಟ್ ಆಫ್ ಆಲ್ ಗೊತ್ತಾಗ್ತಾ ಇಲ್ಲ. ಅದಾದಮೇಲೆ ಏನಾಯಿತು, ಫಸ್ಟ್ ಆಫ್ ಆಲ್ ನನ್ನ ಅಷ್ಟೇ ನಂಗೆ ಬೇಕಾಯಿತು. ನಾನು ಆದಮೇಲೆ ಅಂದೆ, ಸರ್ ನಾನು ಅಪ್ಪು ಬಾಸ್ ಫ್ಯಾನು, ಸೊ ನಾನು ಅಪ್ಪು ಬಾಸ್ ಫ್ಯಾನ್ ಅಲ್ಲ ಅಂತ ಹೇಳ್ಬಿಟ್ಟು ನೆಗೆಟಿವ್ ಆಗಿ ಮಾತಾಡ್ಬಿಟ್ಟು ನನ್ನ ಡಿಪ್ರಮೋಟ್ ಮಾಡ್ತವ್ರೆ, ನನ್ನ ಮೇಲೆ ಆ್ಯಕ್ಷನ್ ತೊಗೊಳ್ಳಿ ಅಂತ ತುಂಬ ಜನಕ್ಕೆ ಮೆಸೇಜ್ ಆಗ್ತವ್ರೆ. ಸೊ ಕೈಂಡ್ಲಿ ಟೇಕ್ ಸ್ಟ್ರಿಕ್ಟ್ ಆ್ಯಕ್ಷನ್ ಅಂತ ನಾನು ಮೆಸೇಜ್ ಮಾಡಿದೆ PRK ಪ್ರೊಡಕ್ಷನ್ಸಿಗೆ. ವಿತಿನ್ ಫ್ಯೂ ಮಿನಿಟ್ಸ್ ನೋಡಿ ಆ ಗತಿ ಏನಾಯ್ತಾ ಇದು ಅಕೌಂಟ್ಗೆ, ಫೇಕ್ ಅಕೌಂಟ್ಗೆ ಗಾನ್. ಬೇಕಾಗಿತ್ತಾ ಇದು? ಯಾವತ್ತೂ ಅಷ್ಟೇ, ನೀನು ಯಾರೇ ಆಗಿರಲಿ ಅಪ್ಪು ಫ್ಯಾನ್ಸ್ ತಂಡಕ್ಕೆ ಬರಬೇಡ ಗುರು. ಫಸ್ಟ್ ಆಫ್ ಆಲ್ ನಾವು ಫ್ಯಾನ್ಸೇ ಬಿಡಲ್ಲ, ನಮ್ಮ ಬಾಸ್ ಬಿಟ್ಬಿಡ್ತಾರಾ? ಹಾಕಂತ ತುಳ್ದೇ ಬಿಡ್ತೀವಿ ಅಷ್ಟೇ. ನನ್ನ ಮಕ್ಳಿಗೆ ಗಾಂಚೇಳಿಗಳೆಲ್ಲ ಇದ್ದರೆ ನಿಮ್ಮ ಹತ್ರ ತೋರಿಸ್ಕೊಳ್ಳಿ, ನಮ್ಮ ಹತ್ರ ತೋರ್ಸೋಕೆ ಹೋಗ್ಬೇಡಿ ಆಯಿತಾ? ಏನಿದು, ಏನು ಭಾಳೋ ನಿಮ್ಮದು ಫೇಕ್ ಅಕೌಂಟ್ ಮಾಡ್ಕೊಳೋದು? ನಿಯತ್ತಿದ್ರೆ, ಧೈರ್ಯ ಇದ್ದರೆ, ದಮ್ಮಿದ್ರೆ ಕರೆಕ್ಟ್ ಅಕೌಂಟ್ ಮಾಡ್ಕೊಂಡು ಕರೆಕ್ಟಾಗಿ ಟೆಕ್ಸ್ಟ್ ಮಾಡು, ಆಮೇಲೆ ನೋಡ್ಕೊಳ್ಳೋಣ. ಅದನ್ನು ಬಿಟ್ಟು PRK ಆಡಿಯೋ ಅಂತ ಫೇಕ್ ಅಕೌಂಟ್ ಮಾಡ್ಕೊಳೋದೇನು, ನಾನು ಅಪ್ಪು ಫ್ಯಾನ್ ಅಂತ ಅಲ್ಲ ಅಂತ ಹಾಕೋದೇನು, ಎಲ್ಲರನ್ನ ನಂಬಿಸೋದೇನು, ಯಾವುದು ಗುರು ಇವೆಲ್ಲ? ಎಲ್ಲಿಂದ ಬಂದ್ಬಿಟ್ಟು ನೀವು ನನ್ನ ಮಕ್ಕಳ? ಎಲ್ಲಿಂದ ಬಂದ್ಬಿಟ್ಟು ನೀವೆಲ್ಲ? ಬದುಕಕ್ಕೆ ಲಾಯಕ್ ಇಲ್ದೇವ್ರೋ ನೀವೆಲ್ಲ. ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ನೀವು ಅಪ್ಪ ಅಮ್ಮ ಇದೆ ಹೇಳ್ಕೊಟ್ಟಿದ್ದು ನಿಮಗೆ. ಫೇಕ್ ಅಕೌಂಟ್ ಮಾಡ್ಕೊ, ಇನ್ನೊಬ್ಬರಿಗೆ ಕೆಟ್ಟದಾಗ ಮಾತಾಡು, ಮಖ ತೋರಿಸ್ಕೊಳಕ್ಕೆ ಭಯಪಡು, ಹಿಂದೆ ಮುಂದೆ ಮಾತಾಡು, ಇವೆಲ್ಲ ಹೇಳ್ಕೊಟ್ಟಿರೋದು ನಿಮ್ಮ ಮನೆಯಲ್ಲಿ. ಇನ್ನೊಂದೇನೆಂದರೆ, ನಮ್ಮ PRK ಪ್ರೊಡಕ್ಷನ್ಸ್ ಅವ್ರಿಗೆ ಟೆಕ್ಸ್ಟ್ ಮಾಡಿದಾಗ ಫಸ್ಟ್ ಆಫ್ ಆಲ್ ನಮ್ಮ ಅಪ್ಪು ಬಾಸ್ ಯಾರನ್ನೂ ಡಿಲೀಟ್ ಮಾಡೋ ರೇಂಜಿಗೆ ಹೋಗಲ್ಲ. ಸೊ ಅವ್ರು ಟೆಕ್ಸ್ಟ್ ಮಾಡಿದಾಗ PRK ಪ್ರೊಡಕ್ಷನ್ಸ್ ಟೀಮ್ ಇರ್ತಾರಲ್ಲ, ಅಡ್ಮಿನ್ಸ್ ಟೀಮ್, ಅವ್ರು ಟೆಕ್ಸ್ಟ್ ಮಾಡಿದಾಗ
ನಾನು ಅಪ್ಪು ಬಾಸ್ ಫ್ಯಾನು, ನಾನು ಸುಮ್ಮನೆ ಮಾಡ್ಕೊಂಡಿರೋದು, ಪ್ರಮೋಷನ್ಸ್ಗೆ ಮಾಡ್ಕೊಂಡಿರೋದು, ನಿಮಗೆ ನಾನು ಪ್ರಾಬ್ಲಮ್ ಮಾಡ್ತಾ ಇಲ್ಲ. ಪ್ರಾಬ್ಲಮ್ ಮಾಡ್ತಾ ಇಲ್ವಾ ನನ್ನ ಮಗನೇ? ನಾವೇನು ಸುಮ್ಮನೆ ಬಿಟ್ಟು ಮಾಡ್ತಾ ಇದೀವ ಪವರ್ ಹೌಸ್ ಅಂತ ಚಾನಲ್ಲು? ಇನ್ನು ಸುಮ್ಮನೆ ಬಂದ್ಬಿಟ್ಟು ಎಲ್ಲಿ ಸಿಕ್ಕಿದಾಗ ಮಾತಾಡೋಕ್ಕೆ? ಮಕ್ಕಳ ಪ್ರಮೋಷನ್ ಮಾಡ್ತಾ ಇರೋದು ನಾವು, ನಿಮ್ಮಂಥ ಫೇಕ್ ಅಕೌಂಟ್ಸ್ ಮಾಡ್ಕೊಂಡವ್ರಲ್ಲ. ಅಂತ ಸ್ವಲ್ಪ ಅದು ನಿಯತ್ತಿರಬೇಕು. ಒಬ್ಬ ಫ್ಯಾನ್ ಬೆಳೀತಾರೋ ಅಂದರೆ ಆದಷ್ಟು ಬೆಳೆಸ್ರೋ, ಏನು ಹೋಗಲ್ಲ ನಿಮಗೆ. ನೀವೇನು ದುಡ್ಡು ಕೊಟ್ಟು ಬೆಳೆಸ್ತಾ ಇದ್ದೀರ ನನ್ನ? ಮುಚ್ಕೊಂಡು ವೀಡಿಯೋ ನೋಡಿಲ್ಲ ಅಂದರೆ ಮುಚ್ಕೊಂಡು ಹೋಗ್ತಾರೆ. ಯಾವುದು ಗುರು ಇವೆಲ್ಲ ಫೇಕ್ ಅಕೌಂಟ್ ಮಾಡ್ಕೊಳೋದು? ಪ್ರಮೋಷನ್ ಮಾಡ್ತೇನೆ ಅಂತ ಪ್ರಮೋಷನ್ ಬಾಯಲ್ಲಿ ಬಂದ್ಬಿಡ್ತೇವೆ ಇವಾಗ. ಆಮೇಲೆ ಅವ್ರು ಟೆಕ್ಸ್ಟ್ ಮಾಡಿದಾಗ ಆಮೇಲೆ ಏನಾಯಿತು, ನೀಟಾಗಿ ಫೋಟೋಸ್ ಎಲ್ಲ ಡಿಲೀಟ್ ಮಾಡ್ಕೊಂಬಿಟ್ಟು PRKFC 007 ಅಂತ ಹೆಸರು ಚೇಂಜ್ ಮಾಡ್ಕೊಂಬಿಡೋದು ಬೇರೆ. ಯಪ್ಪ ಕಂತ್ರಿ ನನ್ನ ಮಕ್ಕಳಲ್ಲೇ, ನಿಮ್ಗಿಂತ ಚೆನ್ನಾಗಿ ಗೊತ್ತೋ ನಮ್ಗೆ ಸೋಷಿಯಲ್ ಮೀಡಿಯಾ. ನೀವು ಫೇಕ್ ಬಾಳಗಳೇ ಇಷ್ಟ ಆದರೆ ನಾವು ರಿಯಲ್ ಆಗಿ ಬದುಕ್ತಾ ಇದ್ದೀವಿ ಸೋಷಿಯಲ್ ಮೀಡಿಯಾದಲ್ಲಿ. ನಮ್ಗೆ ಎಷ್ಟು ಇರಬೇಕು? ಮಾನ ಮರ್ಯಾದೆ ಇರಬೇಕು ಗುರು ನಿಮ್ಗೆ ಸ್ವಲ್ಪ ಆದರೂ. ಯಪ್ಪ ಅಟ್ ಈಸ್ ಅ ಕ್ರೈಮ್, ಇಟ್ ಈಸ್ ಅ ಕ್ರೈಮ್. ಫೇಕ್ ಅಕೌಂಟ್ ಮಾಡ್ಕೊಳೋದೇ ಕ್ರೈಮ್. ಅದು ಪ್ರೊಡಕ್ಷನ್ ಟೀಮ್ ಫೇಕ್ ಅಕೌಂಟ್ ಮಾಡ್ಕೊಳೋದು. ಅವ್ರು ಯಾರು ರೇಂಜಿಗೆ ಲೀಗಲ್ ಆಕ್ಷನ್ ತೊಗೊಬೋದು, ಬಟ್ ಅವ್ರು ತೊಗೊಳಲ್ಲ. ಬಿಕಾಸ್ ಈಸ್ ಅಪ್ಪು ಬಾಸ್. ಅಷ್ಟೇ ಡಿಫ್ರೆನ್ಸ್. ನಾನು ಇಷ್ಟು ದಿನ ಬ್ರೋ ಅವ್ರಿಗೆಲ್ಲ ಈ ಥರ ಆಗಿತ್ತು, ಅವ್ರು ಹೆಂಗೆ ಫ್ಯಾನ್ ಆದರೂ ಗೊತ್ತಾ ನಿಮಗೆ, ನಾವು ಒಬ್ಬ ಆ ಥರ ಹೆಲ್ಪ್ ಮಾಡಿದ್ರು, ಈ ಥರ ಹೆಲ್ಪ್ ಮಾಡಿದ್ರು ಅಂತ ಮಾತಾಡ್ಕೊತಾ ಇದ್ದೆ. ಇವತ್ತು ನನ್ನ ಲೈಫ್ಗೆ ಬಂದಾಗ ದಿಸ್ ವಾಸ್ ಲೈಕ್, ಇಟ್ ವಾಸ್ ಲೈಕ್ ಹಿಂಗೆ ಅಂದರೆ ಚಾನಲ್ ಇರಬೇಕಾ ಇರಬಾರ್ದು ಅನ್ನೋ ಡಿಸಿಷನ್ಸ್ ಇತ್ತು. ಆವಾಗ ನಾವು ಒಬ್ಬ ಬಂದು ಮಧ್ಯದಲ್ಲಿ ನಿಂತ್ಕೊಂಡು ಸಾರ್ಟೆಡ್ ಇಟ್ ಔಟ್. ಅವ್ರು ಮಾಡಿದ್ರೆ ಅವ್ರು ಅಡ್ಮಿನ್ಸ್ ಮಾಡಿದ್ರೆ ಅದು ಗೊತ್ತಿಲ್ಲ. ಆಬ್ವಿಯಸ್ಲಿ ಅಡ್ಮಿನ್ಸ್ ಕನ್ಸಲ್ಟ್ ಮಾಡ್ಬಿಟ್ಟೆ ಮಾಡಿರ್ತಾರೆ. ಪವರ್ ಹೌಸ್ ಅನ್ನೋದು ಇಟ್ ಈಸ್ ಅನ್ ಒಫಿಷಿಯಲ್ ಅಪ್ಪು ಬಾಸ್ ಫ್ಯಾನ್ ಚಾನಲ್. ನಮ್ಮನ್ನ ಮುಟ್ಟಕ್ಕಿಂತ ಮುಂಚೆ ಸ್ವಲ್ಪ ಯೋಚನೆ ಮಾಡಿ. ನೀನು ಅಪ್ಪು ಬಾಸ್ ಫ್ಯಾನ್ ಆಗಿರ್ಬೋದು, ಬಟ್ ಇನ್ನೊಬ್ಬ ಅಪ್ಪು ಬಾಸ್ ಫ್ಯಾನ್ ಬಗ್ಗೆ ಈ ಥರ ಮಾತಾಡಿದ್ರೆ ನೀನು ಫ್ಯಾನೇ ಅಲ್ಲ. ಯು ವೋಂಟ್ ಬಿಕಮ್ ಅ ಫ್ಯಾನ್. ನಾನು ಡೈಲಿ ಒಂದು ವಿಡಿಯೋ ಮಾಡ್ತಾಯಿದ್ದೆ, ನೀನೇನು ಮಾಡ್ತಾಯಿದ್ದೆ ಫೇಕ್ ಅಕೌಂಟ್ ಮಾಡಿಕೊಂಡು? ಫಸ್ಟ್ ಆಫ್ ಆಲ್ ನೀನು ಅಪ್ಪು ಬಾಸ್ ಫ್ಯಾನ್ ಅಲ್ಲ ಬಿಡು, ಅದೆಲ್ಲ ಬೇಕಾಗಿಲ್ಲ. ಫ್ಯಾನ್ ಅಲ್ಲೋ ಗೊತ್ತಿಲ್ಲ, ಬಹುಶಃ ನೀನು ಬೇರೆಯವ್ರ ಫ್ಯಾನ್ ಆಗಿರ್ತೀಯ. ಬಟ್ ಅಪ್ಪು ಬಾಸ್ ಫ್ಯಾನ್ ಆಗಿದ್ದರೆ ಯು ಆರ್ ನಾಟ್ ಅ ಫ್ಯಾನ್ ಅಷ್ಟೇ. ಫಸ್ಟ್ ಆಫ್ ಆಲ್ ನಾವು ಅಪ್ಪು ಬಾಸ್ ಪ್ರೊಡಕ್ಷನ್ ಟೀಮ್ ಬಗ್ಗೆ ಫೇಕ್ ಅಕೌಂಟ್ ಮಾಡ್ಕೊಳೋದು ತಪ್ಪು. ನೆಕ್ಸ್ಟ್ ಇನ್ನೊಬ್ಬ ಫ್ಯಾನ್ ಬಗ್ಗೆ ತಪ್ಪಾಗಿ ಮಾತಾಡೋದು ತಪ್ಪು. ಫ್ಯಾನ್ನನ್ನೇ ತುಳಿದ್ಬಿಡೋಣ ಅಂತ ಅಂದ್ಕೊಳೋದು ದೊಡ್ಡ ತಪ್ಪಿದು. ಯಾವುದೋ ನಿಮ್ದೆಲ್ಲ ಬಾಳಗಳು, ಆಚಿಕೆ ಮಾನ ಮರ್ಯಾದೆ ಒಂಚೂರು ಅರ್ಧ kg ಅದು ಇರ್ತಾ ನಿಮ್ಮ ಮೈಯಲ್ಲಿ. ಯಾವುದು ಗುರು ಇವೆಲ್ಲ? ಬೇಕಲ್ಲ ಬಿಡಿ, ಸಾಕಿ ವಿಡಿಯೋಗೆ. ಬಟ್ ನಾನು ಈ ವಿಡಿಯೋ ಮಾಡಿದ್ದೇನೆಂದರೆ ನಾವು ಹೂವಸ್ ಮೇಲಿರೋ ಖುಷಿಗೆ. ನನಗೆ ಕಷ್ಟ ಬಂದಾಗ ಸ್ಟುಡ್ ಬಿಸೈಡ್ ಮೀ, ಎಲ್ಲ ಸಾಲ್ವ್ ಮಾಡಿಕೊಟ್ಟವ್ರೆ. ಅಪ್ಪು ಬಾಸ್ ವಿಡಿಯೋ ನೋಡ್ತಾ ಇದ್ದೆ, ನೋಡೋ ಸೀನೇ ಎಲ್ಲ ನೋಡ್ತಾ ಇದ್ದರೆ ಥ್ಯಾಂಕ್ಸ್. ನೀವು ಅಭಿಮಾನಿಗಳೇ ನಮ್ಮನೆ ದೇವರು ಅಂತ ಹೇಳ್ತೀರಲ್ಲ, ನೀವು ಬರೀ ಅದು ಸಾಂಗಲ್ಲಿ ಹೇಳಲ್ಲ, ಲೈಫಲ್ಲಿ ಹೇಳ್ತೀರಾ, ನಿಮ್ಮ ಲೈಫಲ್ಲಿ ತೋರಿಸ್ಕೊತೀರಾ ಅನ್ನೋದಕ್ಕೆ ದಿಸ್ ಅ ಲೈವ್ ಪ್ರೂಫ್. ನಾನು ಇಷ್ಟು ದಿನ ಬೇರೆಯವ್ರ ಬಗ್ಗೆ ಮಾತಾಡಿದ್ದೀನಿ, ಇವಾಗ ನನ್ನ ಬಗ್ಗೆ ನಾನೇ ಮಾತಾಡ್ಕೊತಾ ಇದ್ದೀನಿ. ಇದು ನಮ್ಮ ಅಪ್ಪು ಬಾಸ್ ಅಂದರೆ ಪವರ್ ಸ್ಟಾರ್. ರಾಜವಂಶ ಅಂದರೆ ಅದು ಬೇರೆ ಥರನೇ, ಅದೊಂದು ಲೆವೆಲ್ ಗುರು. ಅವ್ರು ಬೇರೆ ಲೆವೆಲ್. ಅವ್ರು ಯಾವತ್ತೂ ಬಂದು ಫ್ಯಾನ್ಸ್ಗೆ ತೊಂದರೆ ಕೊಡಲ್ಲ, ತೊಂದರೆ ಮಾಡೋರನ್ನ ಬಿಡಲ್ಲ. ಅಷ್ಟೇ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ. ಜೈ ರಾಜವಂಶ.